ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಹೋಟೆಲ್ಗೆ ನೀರು ದೋಸೆ ಮತ್ತು ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ತೇನೆ. ನೀರು ದೋಸೆ ಎಲ್ಲ ಸಹ ಮಾಡ್ತಾರೆ, ಅದರಿಂದಲ್ಲ ನಾನು ಕಬ್ಬಿಣದ ಕಾವಲಿಯನ್ನು ಯೂಸ್ ಮಾಡೋದು. ನಾನೀಗ 3 ಕಾವಲಿ ತಗೊಂಡಿದ್ದೇನೆ. ಯಾಕೆ ತಗೊಂಡಿದ್ದೇನೆ ಅಂದರೆ ನಾನ್ ಸ್ಟಿಕ್ಕಲ್ಲೆಲ್ಲ ಬೇಗ ಹಾಳಾಗ್ತದೆ ನೀರು ದೋಸೆ ಎಲ್ಲ, ಲೇಟ್ ತನಕ ಇಡ್ಲಿಕ್ಕೆ ಆಗೋದಿಲ್ಲ. ಕಬ್ಬಿಣದ ಕಾವಲಿಯಲ್ಲಿ ಉಂಟಲ್ಲ ಮಾಡಿದರೆ ಉಂಟಲ್ಲ ದೋಸೆ, ನಾವೀಗ ಬೆಳಿಗ್ಗೆ ಒಂದು 4 ಗಂಟೆಗೆ ಮಾಡಿದರೆ ಒಂದು ಸಾಯಂಕಾಲ 5 ಗಂಟೆ ತನಕ ಸಹ ಹಾಳಾಗೋದಿಲ್ಲ, ಮತ್ತು ಹೆಲ್ತಿಗೆ ಸಹ ಒಳ್ಳೆಯದು. ಮತ್ತು ನಾನು ಇದಕ್ಕೆ ಎಣ್ಣೆ ಯಾವುದು ಯೂಸ್ ಮಾಡ್ತೇನೆ ಅಂತ ಹೇಳಿದರೆ ತಿಲಾಂಶು ಅಂತ ಎಣ್ಣೆ. ಅದು ಸ್ವಲ್ಪ ರೇಟ್ ಜಾಸ್ತಿ ಆದರೂ ಸಹ ಉಂಟಲ್ಲ ಒಳ್ಳೆಯದು, ಹೇಳ್ತದೆ, ಮತ್ತು ಹೆಲ್ತಿಗೆ ಸಹ ಒಳ್ಳೆಯದಲ್ಲ. ಅದಕ್ಕೇನೆ ಮತ್ತು ಇದು ನಂದು ಡೈಲಿ ರುಟೀನ್ ಅಂತ ಹೇಳ್ತಾರೆ ಮಕ್ಕಳಿಗೆಲ್ಲ ಸ್ಕೂಲಲ್ಲಿ ದಿನಚರಿ ಬರ್ಕೊಂಡಾಗಿ ಹೇಳ್ತಾರಲ್ಲ, ಅದೇ ಥರ ನನಗೆ ಬೆಳಿಗ್ಗೆ ಬೇಗ ಎದ್ದು ದೋಸೆ ಮಾಡಿಯೆಲ್ಲ ಕೊಡಬೇಕು. ಹಾಗೆ ಇದೆಲ್ಲ ದೋಸೆ ಆದಮೇಲೆ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಮತ್ತು ಒಳ್ಳೆ ಕಾಂಬಿನೇಷನ್, ನೀವು ಸಹ ಒಮ್ಮೆ ಟ್ರೈ ಮಾಡಿ. ಮತ್ತು ಯಾರೆಲ್ಲ ಮನೆಯಲ್ಲಿ ಕಬ್ಬಿಣದ ಕಾವಲಿಯಲ್ಲಿ ದೋಸೆ ಇಡುವುದಿಲ್ಲ ಅವರು ಒಮ್ಮೆ ಇದು ತಿಲಾಂಶ ಎಣ್ಣೆಯನ್ನು ಟ್ರೈ ಮಾಡಿ, ಒಳ್ಳೆಯದಾಗ್ತದೆ. ಮತ್ತು ನಾನು ಇದೆಲ್ಲ ದೋಸೆ ಆದಮೇಲೆ ಮತ್ತೆ ನಿಮಗೆ ನಾನು ಸಿಗ್ತೇನೆ ಚಟ್ನಿ ಮಾಡುವಾಗ. ಈಗೆಲ್ಲ ಮನೆಯಲ್ಲಿ ಸ್ವಲ್ಪ ಡಲ್ಲೆ, ನಮ್ಮದು ಮನೆಯಲ್ಲಿ ಯಾಕಂದರೆ ಮೀನೆಲ್ಲ ಕಡಿಮೆ ಉಂಟು. ನಾನು ಮಾಡಾದರೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ದೋಸೆ ಎಲ್ಲ ಕೇಳ್ತಾರೆ, ಹೋಟ್ಲಲ್ಲೆಲ್ಲ ಇದನ್ನೆಲ್ಲ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲಲ್ಲ, ಲೇಟ್ ಆಗ್ತದಲ್ಲ, ಅದಕ್ಕೆ ನಾನು ಮನೆಯಲ್ಲೇ ಮಾಡಿಕೊಡೋದು. ಮತ್ತು ನಾನು ಸಿಗ್ತೇನೆ ನಿಮಗೆ. ನೋಡಿ, ದೋಸೆ ಎಲ್ಲ ಆಯಿತು, ಈಗ ನಾವು ಚಟ್ನಿ ಮಾಡುವ. ಈಗ ಒಂದು ಬಾಣಲೆ ತಗೊಂಡಿದ್ದೇನೆ, ಆ ಬಾಣಲೆಗೆ ಉಂಟಲ್ಲ ಮೊದಲು ಮೆಣಸು ಹಾಕೋದು. ಇದು ನಾವು ಉಂಟಲ್ಲ ಒಳ್ಳೆದು ಫ್ರೈ ಮಾಡಿದರೆ ಚಟ್ನಿ ಎಲ್ಲ ಹಾಳಾಗೋದಿಲ್ಲ. ಆನಿಯನ್ ಎಲ್ಲ ಒಳ್ಳೆ ಫ್ರೈ ಆಗಬೇಕು. ಅದಕ್ಕೆ ಲೇಟ್ ತನಕ ಇಡ್ಬೋದು. ಮತ್ತು ಒಂಚೂರು ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ ಫ್ರೈ ಮಾಡುವಾಗ. ಮತ್ತು ಆನಿಯನ್ ಹಾಕ್ತೇನೆ. ಟೊಮೆಟೊ ಹಾಕ್ತೀನಿ. ನಾನೀಗ ಕೆಂಪು ಚಟ್ನಿ ಮಾಡೋದು, ಮಾತ್ರ ನೀರು ದೋಸೆಗೆ ಒಳ್ಳೆ ಕಾಂಬಿನೇಷನ್. ನಾನು ಅದಕ್ಕೆ ಬೇರೆ ಎಂತೆಲ್ಲ ಹಾಕ್ತೇನೆ ಅಂತ ಮತ್ತೆ ಹೇಳ್ತೇನೆ. ಈಗ ಇದನ್ನು ಉಂಟಲ್ಲ ಫ್ರೈ ಎಲ್ಲ ಮಾಡಿ ಇದು ಸಣ್ಣಗಾಗಲಿಕ್ಕೆ ಬಿಡುವ. ಆವಾಗ ಒಮ್ಮೆ ಇದು ಚಟ್ನಿಯನ್ನು ನೀವು ಟ್ರೈ ಮಾಡಿ, ಒಳ್ಳೆಯದಾಗ್ತದೆ. ಇದಕ್ಕೆ ನಾನು ಎಂತೆಲ್ಲ ಹಾಕ್ತೇನೆ ಅಂತ ಹೇಳ್ತೇನೆ. ಇದು ಮತ್ತೆ ಒಳ್ಳೆದು ಫ್ರೈ ಆಗಬೇಕು, ಇಲ್ಲದ್ರೆ ಚಟ್ನಿ ಎಲ್ಲ ಲೇಟ್ ಆದರೆ ಹಾಳಾಗ್ತದಲ್ಲ. ಅದಕ್ಕೆ ಆನಿಯನ್ ಟೊಮೆಟೊ ಎಲ್ಲ ಒಳ್ಳೆ ಫ್ರೈ ಆಗಬೇಕು. ಈಗ ನಾನು ಮಿಕ್ಸಿಗೆ ಉಂಟಲ್ಲ ಆವಾಗ ಹುರಿದಿಟ್ಟಿದ್ದಲ್ಲ, ಈಗ ತಣ್ಣಗಾಗಿದೆ. ಇದನ್ನು ಹಾಕ್ತೇನೆ ಮೊದಲಿಗೆ. ನಾಲ್ಕು ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಮತ್ತಿದಕ್ಕೆಲ್ಲ ನಾನು ಚಟ್ನಿಗೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ. ಯಾವುದಂದ್ರೆ ಅದು ಸಕ್ಕರೆ. ಇದು ಟೇಸ್ಟ್ ಒಳ್ಳೆಯದು ಕೊಡ್ತದೆ, ಹಾಗಂತ ಟೇಸ್ಟಿಂಗ್ ಪೌಡ್ರ್ ಅಲ್ಲ, ಸಕ್ಕರೆ.
ರುಚಿ ಒಳ್ಳೆಯದು ಕೊಡ್ತದೆ. ಅದಕ್ಕೋಸ್ಕರ ನಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಉಂಟಲ್ಲ, ಅದಕ್ಕೆ ನಾನು ಸ್ವಲ್ಪ 1 ಸ್ಪೂನ್ ಹಾಕ್ಕೊಂಡೆ. ನೀವು ನೋಡಿ ಹಾಕಿ, ಒಳ್ಳೆಯದಾಗ್ತದೆ ಚಟ್ನಿ. ಮತ್ತೆ ಉಂಟಲ್ಲ ಹುಳಿ ಸ್ವಲ್ಪ, ಮತ್ತು ಉಪ್ಪು, ನೀವೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತೇನಲ್ಲ, ಹಾಗಾಗಿ ಜಾಸ್ತಿ 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 ಹಾಕ್ಕೊಳ್ತೇನೆ. ಮತ್ತು ತೆಂಗಿನಕಾಯಿ ನಾನೊಂದು ದೊಡ್ಡದು ತಗೊಂಡಿದ್ದೇನೆ, 1 ಇಡೀ. ಸ್ವಲ್ಪ ಸ್ವಲ್ಪನೇ ಗ್ರೈಂಡ್ ಮಾಡೋದು. ಈಗ 2 ಬ್ಯಾಚ್ ಮಾಡ್ತೇನೆ ಇದನ್ನು. ಈಗ ಒಳ್ಳೆಯದು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರುವ. ಚಟ್ನಿ ಈಗ ರೆಡಿ ಆಯಿತು. ಈಗ ಇದಕ್ಕೊಂದು ಒಳ್ಳೆಯದು ಒಗ್ಗರಣೆ ಕೊಡುವ. ಆವಾಗ ನಾನು ಫ್ರೈ ಮಾಡಿದ್ದೆಲ್ಲ ಚಿಲ್ಲಿ ಎಲ್ಲ ಅದೇ ಬಾಣಲಿಟ್ಟೆ. ಈಗ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಇದು ಮಾಡಿ ಒಗ್ಗರಣೆ ಕೊಡಿ, ಒಳ್ಳೆ ಟೇಸ್ಟ್ ಬರ್ತದೆ. ಸಾಸಿವೆ ಹಾಕ್ತಿದ್ದೇನೆ. ತೆಂಗಿನ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಒಗ್ಗರಣೆಗೆ, ಒಳ್ಳೆಯದಾಗ್ತದೆ. ಸಾಸಿವೆ ಸ್ವಲ್ಪ ಚಟಪಟ ಮೇಲೆ ಒಂದು ಮೆಣಸು ಹಾಕ್ತೇನೆ, ಕೆಂಪು ಮೆಣಸು. ಮತ್ತು ಸ್ವಲ್ಪ ಕರಿಬೇವು. ಚಟ್ನಿಗೆ ಒಗ್ಗರಣೆ ಸಹ ರೆಡಿ ಆಯಿತು. ಒಳ್ಳೆದನ್ನು ಮಿಕ್ಸ್ ಮಾಡುವ. ರುಚಿಯಾದ ಚಟ್ನಿ, ಕೆಂಪು ಚಟ್ನಿ ರೆಡಿ ಆಯಿತು. ಈಗ ನಾನು ಸರ್ವ್ ಮಾಡ್ತೇನೆ ದೋಸೆ ಮತ್ತು ಚಟ್ನಿ. ಒಮ್ಮೆ ನೀವು ಟ್ರೈ ಮಾಡಿ, ಒಳ್ಳೆಯದಾಗ್ತದೆ. ಮತ್ತು ಇದು ಕೆಂಪು ಚಟ್ನಿ ಆಯಿತಾ. ರುಚಿಯಾದ ನೀರು ದೋಸೆಯೊಂದಿಗೆ ಕೆಂಪು ಚಟ್ನಿ ಒಳ್ಳೆ ಕಾಂಬಿನೇಷನು. ನೀವು ಸೊಮ್ಮೆ ಟ್ರೈ ಮಾಡಿ ಹೀಗೆ. ಅದರೊಟ್ಟಿಗೆ ಬಿಸಿ 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 ಚಹಾ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.